Good morning, children. A pleasant welcome to today's class. Dear children, till now we have completed the first chapter from arithmetic, that is playing with numbers. In today's class, I am going to start another chapter from algebra part, that is algebraic expressions and identities. You already learned this lesson in 7th standard, and also I explained the important terms and concepts in bridge course also. In today's class, let's recall it once again and solve the problems based on algebraic expressions and identities. ಪ್ರೀತಿಯ ಮಕ್ಕಳೇ, ಇವತ್ತು ನಾನು ಆಲ್ಜಿಬ್ರಾದಲ್ಲಿ ಬರೋ ಫಸ್ಟ್ ಚಾಪ್ಟರ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಐಡೆಂಟಿಟೀಸ್ ಅನ್ನೋ ಒಂದು ಲೆಸನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ನೀವು ಈ ಒಂದು ಲೆಸನ್ನ 7th ಸ್ಟ್ಯಾಂಡರ್ಡಲ್ಲೂ ಕೂಡ ಓದಿದ್ದೀರಾ ಆ್ಯಂಡ್ ಬ್ರಿಡ್ಜ್ ಕೋರ್ಸಲ್ಲೂ ಕೂಡ ನಾನು ಇದರಲ್ಲಿ ಬರೋ ಒಂದು ಇಂಪಾರ್ಟೆಂಟ್ ಟರ್ಮ್ಸ್ ಮತ್ತು ಕಾನ್ಸೆಪ್ಟ್ಸ್ನ ನಿಮಗೆ ಹೇಳ್ಕೊಟ್ಟಿದ್ದೆ. ಓಕೆ, ಸೊ ಈಗ ಇನ್ನೊಮ್ಮೆ ಇದನ್ನು ಏನು ಮಾಡ್ತಾ ಹೋಗೋಣ, ನಾವು ರೀಕ್ಯಾಪ್ ಮಾಡ್ಕೊಳ್ತಾ ಹೋಗೋಣ. ಸೊ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಐಡೆಂಟಿಟೀಸ್. ಸೊ ದಿಸ್ ಯು ಹ್ಯಾವ್ ಟು ರೈಟ್ ಇನ್ ಯೋರ್ ಆಲ್ಜಿಬ್ರಾ ನೋಟ್ಸ್. ಆಲ್ಜಿಬ್ರಾ ನೋಟ್ಸಲ್ಲಿ ಬರ್ಕೊಳ್ಬೇಕು. ಓಕೆ, ಎಸ್. ಸೊ ದಿಸ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಆ್ಯಂಡ್ ಐಡೆಂಟಿಟೀಸ್ ವಿಚ್ ಕನ್ಸಿಸ್ಟ್ ಆಫ್ ದ ಟರ್ಮ್ಸ್, ಕೋಎಫಿಷಿಯಂಟ್, ವೇರಿಯಬಲ್, ಆಪ್ರೇಷನ್, ಕಾನ್ಸ್ಟೆಂಟ್. ನೋಡಿ, ಇಲ್ಲಿ ಎಕ್ಸ್ಪ್ರೆಷನ್ ಅನ್ನೋದು ನಿಮಗೆ ಕಾಣಿಸ್ತಿದೆ. ಸೊ ಹಾಗಾದರೆ ಫಸ್ಟ್ ಈ ಟರ್ಮ್ಸ್ ಅಂದ್ರೇನು, ವೇರಿಯಬಲ್ ಅಂದ್ರೇನು, ಆಪ್ರೇಷನ್ ಅಂದ್ರೇನು, ಕಾನ್ಸ್ಟೆಂಟ್ ಅಂದ್ರೇನು, ಕೋಎಫಿಷಿಯಂಟ್ ಅಂದ್ರೇನು ಅಂತ ನಾವು ಡೀಟೇಲಾಗಿ ತಿಳ್ಕೊಳ್ತಾ ಹೋಗೋಣ. ಸೊ ಫಸ್ಟ್, ಟರ್ಮ್ಸ್. Every expression is separated by an operation which is called terms. So like 7n and 2 are the two terms in the above figure. ನೋಡಿ, ಪ್ರತಿಯೊಂದು ಎಕ್ಸ್ಪ್ರೆಷನು ಒಂದು ಆಪ್ರೇಷನಿಂದ ಏನಾಗುತ್ತೆ, ಸಪ್ರೇಟ್ ಆಗುತ್ತೆ. ಆಪ್ರೇಷನ್ ಅಂದರೆ ಏನು ಹೇಳಿ, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಇದನ್ನು ನಾವು 4 ಬೇಸಿಕ್ ಆಪ್ರೇಷನ್ಸ್ ಇನ್ ಮ್ಯಾಥಮೆಟಿಕ್ಸ್ ಅಂತ ಹೇಳ್ತೀವಿ. ಯಾವುದು? ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ಸ್ ಆರ್ ದ 4 ಬೇಸಿಕ್ ಆಪ್ರೇಷನ್ಸ್ ಇನ್ ಮ್ಯಾಥಮೆಟಿಕ್ಸ್. ಇಲ್ಲಿ ಇವಾಗ ನೋಡಿ, 7n + 2 ಅಲ್ಲಿ 7n ಮತ್ತು 2 ಅನ್ನೋದು ಪ್ಲಸ್ಸಿಂದ ಏನಾಗಿದೆ, ಸಪ್ರೇಟ್ ಇದಾಗಿದೆ. ಹೌದಾ? ಸೊ ಹಾಗಾದರೆ 7 ಅನ್ನೋದು ಒಂದು ಟರ್ಮು, 2 ಅನ್ನೋದು ಒಂದು ಟರ್ಮ್ಸು. ಸೊ ಅದೇ ರೀತಿ ಈಗ 2x - 2 ಇತ್ತು ಅಂದ್ಕೊಳ್ಳಿ. 2x ಮತ್ತು 2 ಅನ್ನೋದು ಮೈನಸ್ಸಿಂದ ಸಪ್ರೇಟ್ ಆಗಿದೆ. ಸೊ ಅಲ್ಲಿ 2x ಅನ್ನೋದು ಒಂದು ಟರ್ಮು, 2 ಅನ್ನೋದು ಒಂದು ಟರ್ಮ್ ಆಗುತ್ತೆ. ಸೊ ಎವ್ರಿ ಎಕ್ಸ್ಪ್ರೆಷನ್ ಇಸ್ ಸಪ್ರೇಟೆಡ್ ಬೈ ಎನ್ ಆಪ್ರೇಷನ್ ಇಸ್ ಕಾಲ್ಡ್ ಟರ್ಮ್. ಪ್ರತಿಯೊಂದು ಆಪ್ರೇಷನಿಂದ ಟರ್ಮ್ಸ್ ಸಪ್ರೇಟ್ ಆಗುತ್ತೆ, ಅದನ್ನು ನಾವು ಟರ್ಮ್ಸ್ ಅಂತ ಕರಿತೇವೆ. ನೆಕ್ಸ್ಟ್, ಫ್ಯಾಕ್ಟರ್ಸ್. ಎವ್ರಿ ಟರ್ಮ್ ಈಸ್ ಫಾರ್ಮ್ಡ್ ಬೈ ದ ಪ್ರಾಡಕ್ಟ್ ಆಫ್ ದ ಫ್ಯಾಕ್ಟರ್ಸ್. ಸೊ 7n ಈಸ್ ದ ಪ್ರಾಡಕ್ಟ್ ಆಫ್ 7 ಆ್ಯಂಡ್ n ವಿಚ್ ಆರ್ ದ ಫ್ಯಾಕ್ಟರ್ಸ್ ಆಫ್ 7n. ನೋಡಿ, ಈಗ ನಾನು ಟರ್ಮ್ಸ್ ಅಂದರೆ ಏನು ಅಂತ ಹೇಳಿದೆ. ಹಾಗಾದರೆ ಪ್ರತಿಯೊಂದು ಟರ್ಮು ಯಾವುದರಿಂದ ಫಾರ್ಮ್ ಆಗಿರುತ್ತೆ ಅಂದರೆ, ಸೊ ಇಟ್ ಈಸ್ ಅ ಪ್ರಾಡಕ್ಟ್ ಆಫ್ ದ ಫ್ಯಾಕ್ಟರ್ಸ್. ಇಲ್ಲಿ ಎಕ್ಸಾಂಪಲ್ ನೋಡಿ, 7n ಅನ್ನೋದು it is a product of 7 into n. 7n is the product of 7 into n. 7ನ n ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ಮಕ್ಕಳ? 7n ಬರುತ್ತೆ. ಓಕೆ, ಸೊ ಹಾಗಾದರೆ 7n ಪ್ರಾಡಕ್ಟ್ಸ್ ಯಾವುದ್ಯಾವುದು ಮಕ್ಕಳ? 7 and n. 7 and n ಆರ್ ದ ಪ್ರಾಡಕ್ಟ್ಸ್ ಆರ್ ದ ಫ್ಯಾಕ್ಟರ್ಸ್ ಆಫ್ 7n. ಓಕೆ, ಸೊ ಪ್ರತಿಯೊಂದು ಟರ್ಮು ಏನು ಪ್ರಾಡಕ್ಟ್ ಆಫ್ ಫ್ಯಾಕ್ಟರ್ಸಿಂದ ಫಾರ್ಮ್ ಆಗಿರುತ್ತೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ಕೊಡಬೇಕಂದ್ರೆ 2xy ಇದೆ ಅಂತ ಅಂದ್ಕೊಳ್ಳಿ. 2xy. ಸೊ 2 ಇಂಟು ಎಕ್ಸ್ ಇಂಟು ವೈ. ಸೊ 2 ಇಂಟು ಎಕ್ಸ್ ಇಂಟು ವೈನ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ? 2xy ಬರುತ್ತೆ. ಹಾಗಾದರೆ ಇಲ್ಲಿ ಯಾವುದ್ಯಾವುದು ಫ್ಯಾಕ್ಟರ್ಸು? 2 ಅನ್ನೋದು ಒಂದು ಫ್ಯಾಕ್ಟರ್, ಎಕ್ಸ್ ಅನ್ನೋದು ಒಂದು ಫ್ಯಾಕ್ಟರ್, ವೈ ಅನ್ನೋದು ಕೂಡ ಒಂದು ಫ್ಯಾಕ್ಟರ್. ಸೊ 2x ಆ್ಯಂಡ್ ವೈ ಆರ್ ದ 3 ಫ್ಯಾಕ್ಟರ್ಸ್ ಹಿಯರ್. ಓಕೆ, ನೆಕ್ಸ್ಟ್, ಕೋಎಫಿಷಿಯಂಟ್. ಸೊ ಕೋಎಫಿಷಿಯಂಟ್, ದ ನಂಬರ್ ಪ್ಲೇಸ್ಡ್ ಬಿಫೋರ್ ದ ವೇರಿಯಬಲ್ or the numerical factor of the term is called coefficient of that variable. ನೋಡಿ, ಸೊ ವೇರಿಯಬಲ್ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ವೇರಿಯಬಲ್ ಅಂದ್ರೇನು? ಆಲ್ಫಾಬೆಟ್ಸಲ್ಲಿ ರೆಪ್ರೆಸೆಂಟ್ ಮಾಡ್ತೀವಲ್ಲ, ಅದನ್ನು ವೇರಿಯಬಲ್ ಅಂತ ಹೇಳ್ತೀವಿ. ಹಾಗಾದರೆ ಇಲ್ಲಿ 7n + 2, ಇಲ್ಲಿ ವೇರಿಯಬಲ್ ಯಾವುದು? ಎನ್. ನೋಡಿ, ಇಲ್ಲಿ ಎನ್ ಅನ್ನೋದು ವೇರಿಯಬಲ್. ಹಾಗಾದರೆ ಆ ಎನ್ನಿಂದ ಯಾವ ಒಂದು ನಂಬರ್ ಇರುತ್ತಲ್ಲ, ಅದು ನಂಬರ್ ಅಂದರೆ ನ್ಯೂಮರಿಕಲ್ ಕೋಎಫಿಷಿಯಂಟ್ ಅಂತ ಹೇಳ್ತೀವಿ. ಅದನ್ನು ನಾವು ಕೋಎಫಿಷಿಯಂಟ್ ಅಂತ ಹೇಳ್ತೇವೆ. ಓಕೆ, ಸೊ ಕೋಎಫಿಷಿಯಂಟ್ ಈಸ್ ದ ನಂಬರ್ ಪ್ಲೇಸ್ಡ್ ಬಿಫೋರ್ ದ ವೇರಿಯಬಲ್ ಆರ್ ದ ನ್ಯೂಮರಿಕಲ್ ಫ್ಯಾಕ್ಟರ್ ಆಫ್ ದ ಟರ್ಮ್ ಈಸ್ ಕಾಲ್ಡ್ coefficient of that variable. So in 7n + 2, 7 is the coefficient of n. 7 is the coefficient of n. Okay, so ಇನ್ನೊಂದ್ಸರಿ ರೀಕಾಲ್ ಮಾಡ್ಕೋಣ. ಸೊ ಎವ್ರಿ ಎಕ್ಸ್ಪ್ರೆಷನ್ ಈಸ್ ಸಪ್ರೇಟೆಡ್ ಬೈ ದ ಆಪ್ರೇಷನ್. ನೋಡಿ, ಪ್ರತಿಯೊಂದು ಎಕ್ಸ್ಪ್ರೆಷನ್ನು ಒಂದು ಆಪ್ರೇಷನಿಂದ ಸಪ್ರೇಟ್ ಆಗುತ್ತೆ, ಅದನ್ನು ಟರ್ಮ್ಸ್ ಅಂತ ನಾವು ಕರಿತೇವೆ. ಓಕೆ, ನೆಕ್ಸ್ಟ್, ಫ್ಯಾಕ್ಟರ್ಸ್. ಪ್ರತಿಯೊಂದು ಟರ್ಮ್ ಕೂಡ ಏನಾಗುತ್ತೆ, ಇಟ್ ಈಸ್ ಫಾರ್ಮ್ ಬೈ ದ ಪ್ರಾಡಕ್ಟ್ ಆಫ್ 3 or more ಫ್ಯಾಕ್ಟರ್ಸ್. ಸೊ ಇಲ್ಲಿ 7n ಅನ್ನೋದು 7 ಮತ್ತು n ಎರಡು
ಫ್ಯಾಕ್ಟರ್ಸ್. 7 ಇಂಟು n 7n. ನೆಕ್ಸ್ಟ್ ಕೋಯಿಫಿಷಿಯಂಟ್. ಸೊ ಒಂದು ವೇರಿಯಬಲ್ ಏನಿದೆ ಅದರ ಹಿಂದೆ ಇರೋ ಒಂದು ನ್ಯೂಮರಿಕಲ್ನ ನಾವೇನಂತ ಹೇಳ್ತೀವಿ, ಕೋಎಫಿಷಿಯಂಟ್ ಅಂತ ಕರಿತೇವೆ. ಈ ಪ್ಲಸ್ಸು ಮೈನಸ್ಸು ಮಲ್ಟಿಪ್ಲಿಕೇಶನ್ ಅಡಿಷನ್ ಇದೇನಿದೆಯಲ್ಲ ಡಿವಿಷನ್, ಇದನ್ನು ನಾವು ಆಪ್ರೇಷನ್ ಅಂತ ಹೇಳ್ತೇವೆ. ಕ್ಲಿಯರ್? ಓಕೆ. ನೆಕ್ಸ್ಟ್ variable. As we already know the meaning of variable, so any letter like x, y, etc. are called variables. The variable in the above figure is n. Nodi idrali, so any x values like alphabets. ಸೊ ಆಲ್ಫಾಬೆಟ್ಸ್ ಅಂತ ತೊಗೊಂಬಿಟ್ರಿ. ಜನರಲಾಗಿ A to Z ಯಾವುದೇ ಒಂದು ವ್ಯಾಲ್ಯೂನ ನಾವು ವೇರಿಯಬಲ್ ಅಂತ ಹೇಳ್ತೀವಿ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ವೇರಿಯಬಲ್ಗೆ ತನ್ನದೇ ಆದ ಒಂದು ಫಿಕ್ಸ್ಡ್ ವ್ಯಾಲ್ಯೂ ಇರೋದಿಲ್ಲ. ಸೊ ನಾವು ಇಟ್ ಡಿಪೆಂಡ್ಸ್ ಅಪಾನ್ ದ ಪ್ರಾಬ್ಲಮ್. ಸೊ ನಾವು ಆ ಒಂದು ಪ್ರಾಬ್ಲಮ್ ಮೇಲೆ ಒಂದೊಂದು ವ್ಯಾಲ್ಯೂನ ಅಸೈನ್ ಮಾಡ್ತಾ ಹೋಗ್ತೀವಿ. ಓಕೆ. ಸೊ ಎನಿ ಲೆಟರ್ ಲೈಕ್ ಎಕ್ಸ್, ವೈ, ಎಕ್ಸೆಟ್ರಾ ಆರ್ ಕಾಲ್ಡ್ ವೇರಿಯಬಲ್ಸ್. ದ ವೇರಿಯಬಲ್ ಇನ್ ದ ಅಬವ್ ಫಿಗರ್. ಸೊ ಆ ಫಿಗರ್ನ ಕಂಪಲ್ಸರಿ ನೀವು ಫಸ್ಟ್ ಬರ್ಕೊಳ್ಬೇಕು. ಈ ಒಂದು ಫಿಗರಲ್ಲಿ ವೇರಿಯಬಲ್ ಯಾವುದು? ಎನ್ ಅನ್ನೋದು ವೇರಿಯಬಲ್. ಸೊ ಜನರಲಾಗಿ ನೆನ್ಪಿಟ್ಕೊಂಬಿಡಿ. ಸೊ ಆಲ್ಫಾಬೆಟ್ಸ್ A to Z ಅನ್ನೋದೇನಿದೆಯಲ್ಲ ಅದು ವೇರಿಯಬಲ್ಗೆ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ ಆಪ್ರೇಷನ್ಸ್. ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಸೊ ಎಕ್ಸೆಟ್ರಾ ಆರ್ ದ ಆಪ್ರೇಷನ್ ವಿಚ್ ಸಪ್ರೇಟ್ ಈಚ್ ಟರ್ಮ್. ಸೊ ಅಡಿಷನ್, ಸಬ್ಟ್ರಾಕ್ಷನ್, ಎಕ್ಸೆಟ್ರಾ ಆರ್ ದ ಆಪ್ರೇಷನ್ಸ್ ವಿಚ್ ಸಪ್ರೇಟ್ ದ ಈಚ್ ಟರ್ಮ್. ಎಸ್ಪೆಷಲಿ ಮಲ್ಟಿಪ್ಲಿಕೇಶನ್, ಡಿವಿಷನ್ನು ಟರ್ಮ್ಸನ್ನು ಸಪ್ರೇಟ್ ಮಾಡೋದಿಲ್ಲ. ಹಾಗಾಗಿ ಇಲ್ಲಿ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಅನ್ನೋದನ್ನ ತೊಗೊಂಡಿದ್ದೀವಿ. ಓಕೆ. ಅಡಿಷನ್, ಸಬ್ಟ್ರಾಕ್ಷನ್, ಎಕ್ಸೆಟ್ರಾ or the operation which separate the each term. Next, constant. The number without any variable is constant. So ನೋಡಿ, ಯಾವ ನಂಬರು ವೇರಿಯಬಲ್ ಇರಬಾರ್ದು. ಸೊ ದ ನಂಬರ್ ವಿತೌಟ್ ವೇರಿಯಬಲ್. ದ ನಂಬರ್ ವಿತೌಟ್ ವೇರಿಯಬಲ್ we are going to call it as what? A constant. So for example 2 is constant here. ಇಲ್ಲಿ ನೋಡಿ 7 ಅನ್ನೋದು 7n ನೋಡಿ ನಮಗೆ n ಅನ್ನೋದೇನಿದೆ ವೇರಿಯಬಲ್ ಇದೆ. 7 ಇಂಟು n 7n, n ಅನ್ನೋದು ವೇರಿಯಬಲ್. ಹಾಗಾದರೆ 2 ಅಲ್ಲಿ ಯಾವುದೇ ವೇರಿಯಬಲ್ ಇಲ್ಲ, ಹಾಗಾಗಿ ನಾವು 2ನ ಕಾನ್ಸ್ಟೆಂಟ್ ಅಂತ ಹೇಳ್ತೇವೆ. ಸೊ ಜನರಲಾಗಿ ನೋಡಿ, ದ ಕಾನ್ಸ್ಟೆಂಟ್ ಈಸ್ ಹ್ಯಾವಿಂಗ್ ಅ ಫಿಕ್ಸ್ಡ್ ವ್ಯಾಲ್ಯೂ. ದ ನಂಬರ್ ವಿಚ್ ಈಸ್ ಹ್ಯಾವಿಂಗ್ ಅ ಫಿಕ್ಸ್ಡ್ ವ್ಯಾಲ್ಯೂ ಆರ್ ಗೋಯಿಂಗ್ ಟು ಕಾಲ್ ಇಟ್ ಕಾನ್ಸ್ಟೆಂಟ್ ಹಾಗೂ ಕೂಡ ಹೇಳ್ಬೋದು. ಸೊ ದ ನಂಬರ್ ವಿತೌಟ್ ಎನಿ ವೇರಿಯಬಲ್ ಇಸ್ ಕಾನ್ಸ್ಟೆಂಟ್. ಯಾವುದೇ ವೇರಿಯಬಲ್ ಇರಬಾರ್ದು. ಈಗ ಫಾರ್ ಎಕ್ಸಾಂಪಲ್ 3x + 4y + 2z, ಇದರಲ್ಲಿ ಏನಾದರೂ ಕಾನ್ಸ್ಟೆಂಟ್ ಇದೆಯಾ? ಇಲ್ಲ. ಸೊ ನೋಡಿ, ಒಂದು ಆಲ್ಫಾಬೆಟ್ ಜೊತೆ ಒಂದು ನಂಬರ್ ಇದ್ದರೆ ಅದು ಕೂಡ ಏನಾಗುತ್ತೆ? ವೇರಿಯಬಲೇ ಆಗುತ್ತೆ. ಒಂದು ಆಲ್ಫಾಬೆಟ್ ಜೊತೆ ಒಂದು ನಂಬರ್ ಇದ್ದರೆ ಅದು ಕೂಡ ವೇರಿಯಬಲ್. ಈಗ 1x ವೇರಿಯಬಲ್, 3y ವೇರಿಯಬಲ್, 4p ವೇರಿಯಬಲ್. ಬರೀ ನಂಬರ್ಸ್ ಇತ್ತಾ? ಕಾನ್ಸ್ಟೆಂಟ್. ಬರೀ ನಂಬರ್ ಇದ್ದರೆ ಕಾನ್ಸ್ಟೆಂಟು, ಬರೀ ಆಲ್ಫಾಬೆಟ್ಸ್ ಇದ್ದರೆ ವೇರಿಯಬಲು. ಆಲ್ಫಾಬೆಟ್ಸ್ ಜೊತೆ ನಂಬರ್ಸ್ ಇದ್ದರೂ ಕೂಡ ವೇರಿಯಬಲ್. ನೆನ್ಪಿಟ್ಕೊಳ್ಳಿ, ಬರೀ ಆಲ್ಫಾಬೆಟ್ಸ್ ಇದ್ದರೂ ವೇರಿಯಬಲ್, ಆಲ್ಫಾಬೆಟ್ಸ್ ಜೊತೆ ನಂಬರ್ಸ್ ಇದ್ದರೂ ವೇರಿಯಬಲ್. ಸೊ ಬರೀ ನಂಬರ್ಸ್ ಇದ್ದರೆ ಅದನ್ನು ನಾವು ಕಾನ್ಸ್ಟೆಂಟ್ ಅಂತ ಕರೀತೇವೆ. ಓಕೆ, ಕ್ಲಿಯರ್? ನೆಕ್ಸ್ಟ್, ಲೆಟ್ ಅಸ್ ಡಿಸ್ಕಸ್ ಅಬೌಟ್ ನಂಬರ್ ಲೈನ್ ಆ್ಯಂಡ್ ಆ್ಯನ್ ಎಕ್ಸ್ಪ್ರೆಷನ್. ಲೆಟ್ ಅಸ್ ಡಿಸ್ಕಸ್ ಅಬೌಟ್ ನಂಬರ್ ಲೈನ್ ಆ್ಯಂಡ್ ಆ್ಯನ್ expression. An expression can be represented on the number line. ನೋಡಿ, ಸೊ an expression, ಈಗ ಆಲ್ರೆಡಿ ನಾವು ಎಕ್ಸ್ಪ್ರೆಷನ್ ಅಂತ ಏನಂತ ಕಲ್ತ್ವಿ ಹೌದಲ್ವಾ? ಎಕ್ಸ್ಪ್ರೆಷನ್ ಅಂದರೆ ಏನು? ಸೊ ದಿಸ್ ಇಸ್ ವಾಟ್ ಅನ್ ಎಕ್ಸ್ಪ್ರೆಷನ್. ಅನ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂದರೆ ಇಟ್ ಈಸ್ ಕನೆಕ್ಟೆಡ್ ಬೈ ದ ಟರ್ಮ್ಸ್. ಸೊ ಟರ್ಮ್ಸ್ ನೋಡಿ, 7 ಅನ್ನೋದು ಒಂದು ಟರ್ಮ್, 2 ಅನ್ನೋದು ಒಂದು ಟರ್ಮ್. ಸೊ ಟರ್ಮ್ಸಿಂದ ಏನೋ ಆಪ್ರೇಷನ್ಸ್ ಏನಿದೆ ಮಧ್ಯದಲ್ಲಿ, ಅಡಿಷನ್ನು, ಸಬ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಶನ್, ಡಿವಿಷನ್, ಈ ರೀತಿ ಒಂದು ಏನು ಇಕ್ವೇಷನ್ ಇರುತ್ತಲ್ಲ ಅದನ್ನು ನಾವು ಎಕ್ಸ್ಪ್ರೆಷನ್ ಅಂತ ಹೇಳ್ತೇವೆ. ಓಕೆ, ಸೊ ಹಾಗಾದರೆ ಎಕ್ಸ್ಪ್ರೆಷನ್ನ ನಾವು ಯಾವ ರೀತಿ ನಂಬರ್ ಲೈನ್ ಮೇಲೆ ರೆಪ್ರೆಸೆಂಟ್ ಮಾಡೋದು ಅಂತ ಇಲ್ಲಿ ನೋಡ್ತಾ ಹೋಗೋಣ. ಹೌ ಟು ರೆಪ್ರೆಸೆಂಟ್ x+5 ಆ್ಯಂಡ್ x-5 ಆನ್ ದ ನಂಬರ್ ಲೈನ್. ಸೊ ಹಾಗಾದರೆ ಒಂದು ಎಕ್ಸ್ಪ್ರೆಷನ್ನ ನಾವು ಯಾವ ರೀತಿ ನಾವು ನಂಬರ್ ಲೈನ್ ಮೇಲೆ ರೆಪ್ರೆಸೆಂಟ್ ಮಾಡಬೇಕು ಅನ್ನೋದನ್ನ ನಾವೀಗ ತಿಳ್ಕೊಳ್ತಾ ಹೋಗೋಣ. ಸೊ ಎಕ್ಸ್ಪ್ರೆಷನ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ಅ ಕಾಂಬಿನೇಷನ್ ಆಫ್, ಎಕ್ಸ್ಪ್ರೆಷನ್ ಅಂದರೆ ಇಷ್ಟ ಮಕ್ಕಳ, ಕಾಂಬಿನೇಷನ್ ಆಫ್ ವೇರಿಯಬಲ್ಸ್, ಕಾನ್ಸ್ಟೆಂಟ್ಸ್ ವಿತ್ ಆಪ್ರೇಷನ್ಸ್. ಸೊ ಕಾನ್ಸ್ಟೆಂಟು, ವೇರಿಯಬಲ್ಸು ಎಲ್ಲವನ್ನು ಒಳಗೊಂಡಿರೋ ಒಂದು ಇಕ್ವೇಷನ್ನ ನಾವು ಎಕ್ಸ್ಪ್ರೆಷನ್ ಅಂತ ಕರಿತೇವೆ. ಸೊ ಇಲ್ಲಿ ನೋಡಿ, ನಂಬರ್ ಲೈನಲ್ಲಿ ನಮಗೆ ಗೊತ್ತಿದೆ ಪಾಸಿಟಿವ್ ನಂಬರ್ನ ನಾವು ರೆಪ್ರೆಸೆಂಟ್ ಮಾಡ್ಬೋದು, ನೆಗೆಟಿವ್ ನಂಬರ್ಸ್ನ ರೆಪ್ರೆಸೆಂಟ್ ಮಾಡ್ಬೋದು, ಹೌದಲ್ವಾ? ಸೊ ವಿ ಕ್ಯಾನ್ ರೆಪ್ರೆಸೆಂಟ್ ದ ಪಾಸಿಟಿವ್ ನಂಬರ್ಸ್ ಆನ್ ದ ನಂಬರ್ ಲೈನ್, ನೆಗೆಟಿವ್ ನಂಬರ್ಸ್ ಆನ್ ದ ನಂಬರ್ ಲೈನ್. ಸೊ ಹಾಗಾದರೆ ಎಕ್ಸ್ಪ್ರೆಷನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡೋದು ಅಂತ ನೋಡ್ತಾ ಹೋಗೋಣ.
So first, mark the distance x and then x plus 5 will be 5 unit to the right of x. x plus 5 ನಮ್ಮೆಲ್ಲರಿಗೂ ಗೊತ್ತಿದೆ, ಮಧ್ಯದಲ್ಲಿ ಆರಿಜಿನ್ ಇದೆ ಅಂದರೆ ರೈಟ್ ಸೈಡಿಗೆ ಪಾಸಿಟಿವ್ ನಂಬರ್ ಬರುತ್ತೆ, ಲೆಫ್ಟ್ ಸೈಡಿಗೆ ನೆಗೆಟಿವ್ ಬರುತ್ತೆ. ಇಲ್ಲೇನಿದೆ ಫಸ್ಟು ಎಕ್ಸ್ ಪ್ಲಸ್ 5 ಅನ್ನೋದು ಒಂದು ಎಕ್ಸ್ಪ್ರೆಷನ್ ಇದೆ. ಸೊ ಹಾಗಾದರೆ ಫಸ್ಟ್ ಏನು ಮಾಡಬೇಕು, ನಾವು ರೈಟ್ ಸೈಡಿಗೆ ಏನು ಮಾಡಬೇಕು, ಎಕ್ಸ್ ಅನ್ನೋ ಒಂದು ಡಿಸ್ಟೆನ್ಸ್ನ ಮಾರ್ಕ್ ಮಾಡ್ಕೋಬೇಕು. ಸೊ ನೋಡಿ, ಆರಿಜಿನಿಂದ ಸ್ವಲ್ಪ ದೂರಕ್ಕೆ ಎಕ್ಸ್ ಅಂತ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಕ್ ದ ಡಿಸ್ಟೆನ್ಸ್ ಎಕ್ಸ್, ಬಿಕಾಸ್ ನನಗೆ ಎಕ್ಸಿಗೆ ವಿ ಡೋಂಟ್ ನೋ ದ ವ್ಯಾಲ್ಯೂ, ಹಾಗಾಗಿ ಸ್ವಲ್ಪ ಒಂದು 2 ಯೂನಿಟ್ಸಿಗೆ ನಾನು ಏನು ಮಾಡಿದ್ದೀನಿ, ಈಗ ಎಕ್ಸ್ ಅನ್ನೋದನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಾದ ನಂತರ 5 ಗ್ಯಾಪ್ಸ್ ಅಥವಾ 5 ಯೂನಿಟ್ಸಿನ ನಂತರ ಏನು ಮಾಡಬೇಕು, ಇಲ್ಲಿ ಸ್ಪೇಸ್ನ ನಂತರ ಇಲ್ಲಿ 5ಅನ್ನು ನಾವೇನು ಮಾಡ್ಕೋತೀವಿ, ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇದನ್ನು ಪಿ ಅಂತ ನಾನು ಮಾರ್ಕ್ ಮಾಡ್ಕೋತೀನಿ. ನೋಡಿ, ಈಗ 0 to x ಇದೆಯಲ್ಲ, ಅದು ಎಕ್ಸನ್ನ ರೆಪ್ರೆಸೆಂಟ್ ಮಾಡ್ತಿದೆ. ಎಕ್ಸಿಂದ ಪಿ ಇರೋ ಡಿಸ್ಟೆನ್ಸ್ ಏನನ್ನು ರೆಪ್ರೆಸೆಂಟ್ ಮಾಡ್ತಿದೆ, 5. ಸೊ ದಿಸ್ ಇಸ್ ಎಕ್ಸ್ ಪ್ಲಸ್ 5, ಎಕ್ಸ್ ಪ್ಲಸ್ 5. ಸೊ ಆರಿಜಿನಿಂದ ಎಕ್ಸ್ ಏನು ರೆಪ್ರೆಸೆಂಟ್ ಮಾಡ್ತಿದೆ, ಎಕ್ಸಿಂದ ಪಿ ಏನು ರೆಪ್ರೆಸೆಂಟ್ ಮಾಡ್ತಿದೆ, 5. ಸೊ ದಿಸ್ ಇಸ್ ಎಕ್ಸ್ ಪ್ಲಸ್ 5. ಸೊ ದ ವ್ಯಾಲ್ಯೂ ಆಫ್ ಎಕ್ಸ್ ಪ್ಲಸ್ 5 ಈಸ್ ಗಿವನ್ ಬೈ ಅ ಪಾಯಿಂಟ್ ಪಿ ವಿಚ್ ಇಸ್ 5 ಯೂನಿಟ್ಸ್ ಟು ದ ರೈಟ್ ಆಫ್ ಎಕ್ಸ್. ನೋಡಿ, ಸೊ ಎಕ್ಸ್ ಪ್ಲಸ್ 5 ಅನ್ನೋದು ನಮಗೆ ಯಾವ ಒಂದು ಪಾಯಿಂಟಿಂದ ಇಲ್ಲಿ ರೆಪ್ರೆಸೆಂಟ್ ಆಗ್ತಿದೆ, ಪಿ ಅನ್ನೋ ಪಾಯಿಂಟಿಂದ. ಸೊ ವಿಚ್ ಈಸ್ 5 ಯೂನಿಟ್ಸ್ ಟು ದ ರೈಟ್ ಆಫ್ ಎಕ್ಸ್. ಎಕ್ಸಿಂದ ಎಷ್ಟು ಯೂನಿಟ್ಸ್ ದೂರದಲ್ಲಿದೆ, ಇದು 5 ಯೂನಿಟ್ಸ್. ಎಕ್ಸಿಂದ ಎಷ್ಟು ಯೂನಿಟ್ಸ್ ದೂರದಲ್ಲಿದೆ, 5 ಯೂನಿಟ್ಸ್. ಸೊ ಈಗ 1 ಯೂನಿಟ್ 1 ಸೆಂಟಿಮೀಟ್ರ್ ಅಂತ ತೊಗೊಳ್ಳೋಣ. ಸೊ 5 ಸೆಂಟಿಮೀಟರ್ ದೂರದಲ್ಲಿದೆ. ಓಕೆ, ಅದೇ ರೀತಿ ಎಕ್ಸ್ ಮೈನಸ್ 5ನ ಯಾವ ರೀತಿ ರೆಪ್ರೆಸೆಂಟ್ ಮಾಡೋದು ನೋಡ್ತಾ ಹೋಗಿ ಮಕ್ಕಳ. ಸೊ ಇಲ್ಲಿ ನೋಡಿ, ಎಕ್ಸ್ ಮೈನಸ್ 5 ಹಾಗಾದರೆ ಆರಿಜಿನಿಂದ ಏನು ಬರಬೇಕು, ಲೆಫ್ಟ್ ಸೈಡಿಗೆ ಬರಬೇಕು. ನೋಡಿ, ಫಸ್ಟ್ ಏನು ಮಾಡಿದ್ದೀನಿ, ಸೇಮ್ ಇಲ್ಲೂ ಕೂಡ ಆರಿಜಿನಿಂದ ಸ್ವಲ್ಪ ಇದಕ್ಕೆ ನಾನು ಫಸ್ಟ್ ಎಕ್ಸನ್ನು ಒಂದು ಪಾಯಿಂಟ್ನ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿಂದ 5 ಯೂನಿಟ್ಸ್ ನೋಡಿ, 1 2 3 4 5, ಒಂದು 5 ಸೆಂಟಿಮೀಟ್ರ್ ನಂತರ 5 ಯೂನಿಟ್ಸ್ನ ರೆಪ್ರೆಸೆಂಟ್ ಮಾಡಿದ್ದೀನಿ ಬೈ ಅ ಲೆಟರ್ ಪಿ. ಇನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಮೈನಸ್ 5 ವಿಲ್ ಬಿ 5 ಯೂನಿಟ್ಸ್ ಟು ದ ಲೆಫ್ಟ್ ಆಫ್ ಎಕ್ಸ್. In the case of x minus 5, we will start from the right and move towards the negative side. x minus 5 will be 5 units to the left of x. So, right side ಇಂದ ನಾವೇನು ಮಾಡ್ತೀವಿ, ಲೆಫ್ಟ್ ಸೈಡಿಗೆ ಮೂವ್ ಆಗ್ತೀವಿ, ಯಾಕೆಂದರೆ x minus 5 ಇದೆ. ಸೊ ಹಾಗಾಗಿ ನೆಗೆಟಿವ್ ಸೈಡಿಗೆ ನಾವು ರೆಪ್ರೆಸೆಂಟ್ ಮಾಡ್ತೇವೆ. ಓಕೆ, ಸೊ ಹಾಗಾದರೆ ಒಂದು ಎಕ್ಸ್ಪ್ರೆಷನ್ನ ನಂಬರ್ ಲೈನ್ ಮೇಲೆ ಹೇಗೆ ರೆಪ್ರೆಸೆಂಟ್ ಮಾಡೋದು ಅಂತ ನಾವು ತಿಳ್ಕೊಂಡ್ವಿ. ಪಾಸಿಟಿವ್ ಇದ್ದರೆ ನಾವು ರೈಟ್ ಸೈಡಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ, ನೆಗೆಟಿವ್ ಇದ್ದರೆ ಅದನ್ನು ಲೆಫ್ಟ್ ಸೈಡಲ್ಲಿ ಏನು ಮಾಡ್ತೇವೆ, ರೆಪ್ರೆಸೆಂಟ್ ಮಾಡ್ತೇವೆ. ಕ್ಲಿಯರ್ ಚಿಲ್ಡ್ರನ್? ನೆಕ್ಸ್ಟ್, ನಾವು ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಮೊನೋಮಿಯಲ್ಸ್, ಬೈನೋಮಿಯಲ್ಸ್ ಆ್ಯಂಡ್ ಪಾಲಿನೋಮಿಯಲ್ಸ್. ಸೊ ಆ್ಯಸ್ ವಿ ನೋ, ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂದರೆ ಈಗಿನ್ನೂ ಹೇಳಿದೆ. ಸೊ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಈಸ್ ಕನೆಕ್ಟೆಡ್ ಬೈ ದ ಟರ್ಮ್ಸ್ ಆ್ಯಂಡ್ ವೇರಿಯಬಲ್ಸ್. ಸೊ ವೇರಿಯಬಲ್ಸ್ ಇಲ್ಲಿ ನೋಡಿ, ಇದೊಂದು ಕಾನ್ಸ್ಟೆಂಟು, ವೇರಿಯಬಲ್ಸು ಮತ್ತು ಕಾನ್ಸ್ಟೆಂಟಿಂದ ಏನು ಕನೆಕ್ಟ್ ಆಗಿದೆಯಲ್ಲ, ಆ ಒಂದು ಇಕ್ವೇಷನ್ನ ನಾವು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೇವೆ. ಓಕೆ, ಸೊ ಹಾಗಾದರೆ ಇಲ್ಲಿ ಮಾನೋಮಿಯಲ್ ಅಂದ್ರೇನು, ಬೈನೋಮಿಯಲ್ ಅಂದ್ರೇನು, ಪಾಲಿನೋಮಿಯಲ್ ಅಂದ್ರೇನು ಅಂತ ನಾವೀಗ ತಿಳ್ಕೊಳ್ತಾ ಹೋಗೋಣ. ಓಕೆ, ಇಲ್ಲಿ ನೀವೀಗ ಜಸ್ಟ್ ನೋಡಿ, 5x² ಅನ್ನೋದು ವೇರಿಯಬಲ ಕಾನ್ಸ್ಟೆಂಟಾ? ವೇರಿಯಬಲ್, ಯಾಕೆಂದರೆ ನಾನು ಆಗಲೇ ಹೇಳಿದೆ ಬರೀ ನಂಬರ್ ಇದ್ದರೆ ಮಾತ್ರ ಕಾನ್ಸ್ಟೆಂಟು. ಸೊ ಇದು ವೇರಿಯಬಲ್. 2y ವೇರಿಯಬಲ್, 9xy ವೇರಿಯಬಲ್, 4 ಅನ್ನೋದು ಮಾತ್ರ ಇಲ್ಲಿ ಕಾನ್ಸ್ಟೆಂಟ್. 4 ಈಸ್ ಓನ್ಲಿ ಕಾನ್ಸ್ಟೆಂಟ್. ಸೊ ಹಾಗಾದರೆ ಈಗ ಕೋಎಫಿಷಿಯಂಟ್ ಬಗ್ಗೆ ನಾವು ರಿಕಾಲ್ ಮಾಡ್ಕೊಂಡ, 5x², x²ನ ಕೋಎಫಿಷಿಯಂಟ್ ಏನು, 5, 2y, y ನ ಕೋಎಫಿಷಿಯಂಟ್ 2, 9xy, xyನ ಕೋಎಫಿಷಿಯಂಟ್, xy ಅನ್ನೋದು ವೇರಿಯಬಲ್, ಅದರ ಕೋಎಫಿಷಿಯಂಟ್ ಏನು, 9. ಓಕೆ, ಹಾಗಾದ್ರೆ ಏನು ಮಾನೋಮಿಯಲ್ ಅಂದರೆ, as we already learned this in your 7th standard, ಹೌದಲ್ವಾ? an algebraic expression which contains only one term. ಸೊ ಒಂದೇ ಟರ್ಮ್ ಇದ್ದರೆ ನಾವು ಏನಂತ ಹೇಳ್ತೀವಿ, ಮಾನೋಮಿಯಲ್. ಸೊ ಹಾಗಾದರೆ 5x² ಅನ್ನೋದು ಮಾನೋಮಿಯಲ್. 5x² ಪ್ಲಸ್ 2y, ನೋಡಿ 5x² ಜೊತೆ ಪ್ಲಸ್ 2yನ ಆ್ಯಡ್ ಮಾಡಿದರೆ ಬೈನೋಮಿಯಲ್. ಸೊ 5x² ಪ್ಲಸ್ 2y ಪ್ಲಸ್ 9xy, 3 ಟರ್ಮ್ಸ್ನ ನಾವು ಆ್ಯಡ್ ಮಾಡಿದಾಗ ಏನಾಗುತ್ತೆ, 3 ಟರ್ಮ್ಸ್ ಬಂದರೆ ಅದನ್ನು ಟ್ರೈನೋಮಿಯಲ್. ನಿಮಗೆ ಅನಿಸ್ಬೋದು 5x² 2 ಟರ್ಮ್ ಇದೆಯಲ್ಲ ಅಂತ. ನೋಡಿ, ನಾನು ಆಗಲೇ ಹೇಳಿದೆ, ಟರ್ಮ್ಸ್ ಸಪ್ರೇಟ್ ಆಗಬೇಕಂದ್ರೆ ಮಧ್ಯದಲ್ಲಿ ಪ್ಲಸ್ ಅಥವಾ ಮೈನಸ್ ಬರಬೇಕು. ಇಂಟು ಇದ್ರೂ ಟರ್ಮ್ಸನ್ನು ಸಪ್ರೇಟ್ ಮಾಡಲ್ಲ, ಡಿವಿಷನ್ ಸೈನು ಟರ್ಮನ್ನು ಸಪ್ರೇಟ್ ಮಾಡೋದಿಲ್ಲ ಮಕ್ಕಳ. ಸೊ ಹಾಗಾದರೆ 5 ಇಂಟು x², ಹಾಗಾದರೆ ಮಧ್ಯದಲ್ಲಿ ಇಂಟು ಇರೋದ್ರಿಂದ ಇದು ಟರ್ಮ್ ಸಪ್ರೇಟ್ ಆಯ್ತಾ? ಇಲ್ಲ, 5x² ಅನ್ನೋದು ಒಂದು ಟರ್ಮು. ಆದರೆ ಇಲ್ಲಿ 5x² ಮತ್ತು 2y ಮಧ್ಯದಲ್ಲಿ ಪ್ಲಸ್ ಬಂದಿದೆ,
ಹಾಗಾಗಿ ಇದೇನಾಗಿದೆ ಸಪ್ರೇಟ್ ಆಗಿದೆ. 2y ಅನ್ನೋದೊಂದು ಟರ್ಮು, 5x² ಅನ್ನೋದು ಒಂದು ಟರ್ಮ್. ಹಾಗಾಗಿ ಇದನ್ನು ನಾವೇನಂತ ಹೇಳ್ತೇವೆ, ಬೈನಾಮಿಯಲ್ ಅಂತ ಹೇಳ್ತೇವೆ. ನೆಕ್ಸ್ಟ್ 5x² ಅನ್ನೋದು ಟರ್ಮ್, 2y ಅನ್ನೋದು ಒಂದು ಟರ್ಮ್, 9xy ಅನ್ನೋದು ಟರ್ಮ್. ಸೊ ಇಲ್ಲಿ ಏನಿದೆ ಮಧ್ಯದಲ್ಲಿ 2 ಪ್ಲಸ್ ಬಂತಿದೆ, 1 2 3 ಟರ್ಮ್ಸ್ ಇದೆ. ಹಾಗಾಗಿ ಇದನ್ನು ಟ್ರೈನಾಮಿಯಲ್ ಅಂತ ಕರಿತೇವೆ. ಓಕೆ, ಸೊ ಹಾಗಾದರೆ ಏನು ಮಾನೋಮಿಯಲ್ ಅಂದರೆ ದ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಹ್ಯಾವಿಂಗ್ ಓನ್ಲಿ one term. The algebraic expression having only one term, we are going to call it as monomial. For example, 5x². So 5x², 5 into x², ಇಲ್ಲಿ ಟರ್ಮ್ ಸಪ್ರೇಟ್ ಆಗಿಲ್ಲ, 5x² ಅನ್ನೋದು ಸೇರಿ ಒಂದು ಟರ್ಮ್. Binomial, the algebraic expression having two terms. The algebraic expression having two terms, we are going to call it as what? Binomials. So 5x² plus 2y, 5x² plus 2y. ನೋಡಿ 5x² ಅದು ಒಂದು ಟರ್ಮ್, 2y ಅನ್ನೋದು ಒಂದು ಟರ್ಮ್. ಮಧ್ಯದಲ್ಲಿ ಏನಾಗಿದೆ, ಪ್ಲಸ್ ಇದನ್ನು ಏನು ಮಾಡಿದೆ, ಸಪ್ರೇಟ್ ಮಾಡಿದೆ. ಓಕೆ, ಸೊ 2 ಟರ್ಮ್ಸ್ ಇದೆ. ದ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಹ್ಯಾವಿಂಗ್ 3 ಟರ್ಮ್ಸ್. ಸೊ 3 ಟರ್ಮ್ ಇದ್ದರೆ ಅದನ್ನು ನಾವೇನು ಹೇಳ್ತೀವಿ, ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನಲ್ಲಿ 3 ಟರ್ಮ್ ಇದೆ, ಅದನ್ನು ಟ್ರೈನಾಮಿಯಲ್ ಅಂತ ಹೇಳ್ತೀವಿ. ನೋಡಿ 5x² ಅನ್ನೋದು ಒಂದು ಟರ್ಮು, 2y ಅನ್ನೋದು ಒಂದು ಟರ್ಮ್, 9xy ಅನ್ನೋದು ಒಂದು ಟರ್ಮ್. ಸೊ 1 2 3 ಟರ್ಮ್ ಇದೆ, ಅದಕ್ಕೆ ಇದನ್ನು ನಾವು ಟ್ರೈನಾಮಿಯಲ್. ಟ್ರೈ ಅಂದ್ರೇನು 3, ಬೈ ಅಂದರೆ 2, ಬೈನಾಮಿಯಲ್. ಮಾನೋ ಅಂದರೆ ಒಂದು, ಮಾನೋಮಿಯಲ್. ಓಕೆ, ಒಂದು ಟರ್ಮ್ ಇದೆ. ಹಾಗಾದ್ರೆ ಏನು ಪಾಲಿನಾಮಿಯಲ್ ಅಂದರೆ ದ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಹ್ಯಾವಿಂಗ್ 1 or more ಟರ್ಮ್ಸ್ ವಿತ್ ಅ ವೇರಿಯಬಲ್ ಹ್ಯಾವಿಂಗ್ ನಾನ್ ನೆಗೆಟಿವ್ ಇಂಟಿಜರ್ಸ್ ಆ್ಯಸ್ ಎನ್ ಎಕ್ಸ್ಪೋನೆಂಟ್. ಸೊ ಯಾವ ಒಂದು ಎಕ್ಸ್ಪ್ರೆಷನಲ್ಲಿ 1 ಟರ್ಮ್ ಇದ್ದರೂ ಪಾಲಿನಾಮಿಯಲ್ ಅಂತ ಹೇಳ್ತೀವಿ, ಒಂದಕ್ಕಿಂತ ಜಾಸ್ತಿ ಇದ್ದರೂ ಪಾಲಿನಾಮಿಯಲ್ ಅಂತಲೇ ಹೇಳ್ತೇವೆ. ಸೊ 1 ಟರ್ಮ್ ಇದ್ದರೂ ಪಾಲಿನಾಮಿಯಲ್, 2 ಇದ್ದರೂ, 3 4 5 6 ಎಷ್ಟು ಟರ್ಮ್ಸ್ ಇದ್ರೂ ಪಾಲಿನಾಮಿಯಲ್. ಅದರಲ್ಲಿ ಈ ಪವರ್ಸ್ ಏನಿರುತ್ತಲ್ಲ, ಇದು ಎಕ್ಸ್ಪೋನೆಂಟು ನಾನ್ ನೆಗೆಟಿವ್ ಆಗಿರ್ಬೇಕಂದ್ರೆ ಇದು ನೆಗೆಟಿವ್ ಆಗಿರಬಾರ್ದು. ನಾನ್ ನೆಗೆಟಿವ್ ಅಂದರೆ ಅರ್ಥ ಏನು, ಪಾಸಿಟಿವ್ ಆಗಿರಬೇಕು. ಓಕೆ, ಸೊ 5x² plus 2y plus 9xy plus 4 and all the above expression are also polynomial. ಸೊ ನಿಮಗೆ ಏನಂದರೆ ಪಾಲಿನಾಮಿಯಲ್ ಅಂದರೆ 3 ಟರ್ಮ್ಗಿಂತ ಜಾಸ್ತಿ ಇದ್ದರೆ ಪಾಲಿನಾಮಿಯಲ್ ಅಂತ ಅಂದ್ಕೊಂಡಿರ್ತೀರ, ಅಲ್ಲ. ಸೊ ಈಗ ನೋಡಿ, ಹಾಗಾದರೆ ಇದೆಲ್ಲ ಪಾಲಿನಾಮಿಯಲ್ಲ, ಹಂಗಾರೆ ಇವೆಲ್ಲ 100% ಪಾಲಿನಾಮಿಯಲ್. ನೋಡಿ ಪಾಲಿನಾಮಿಯಲಲ್ಲಿ ಇದನ್ನು ನಾವು 1 ಟರ್ಮ್ ಇದ್ರೂ ನಾವು ಎದೇನಂತೀವಿ ಪಾಲಿನಾಮಿಯಲ್, 2 ಟರ್ಮ್ಸ್ ಇದ್ರೂ ಪಾಲಿನಾಮಿಯಲ್, 3 ಇದ್ರೂ ಪಾಲಿನಾಮಿಯಲ್, ಮೋರ್ ದೆನ್ 3 ಇದ್ರೂ ಪಾಲಿನಾಮಿಯಲ್. ಸೊ ಪಾಲಿನಾಮಿಯಲಲ್ಲಿ ಇದು ನಮಗೆ ಮಾನೋಮಿಯಲ್. ಎಸ್ಪೆಷಲಿ 1 ಟರ್ಮ್ ಇದ್ದಾಗ ನಾವು ಅದನ್ನು ಮಾನೋಮಿಯಲ್ ಅಂತ ಹೇಳ್ತೀವಿ, 2 ಟರ್ಮ್ಸ್ ಇದ್ದಾಗ ಬೈನಾಮಿಯಲ್ ಅಂತ ಹೇಳ್ತೀವಿ, 3 ಇದ್ದರೆ ಟ್ರೈನಾಮಿಯಲ್. ಸೊ ಪಾಲಿನಾಮಿಯಲ್ ಅಂದರೆ 1 2 3 ಈ ಮೂರಕ್ಕೂ ನಾನು ಪಾಲಿನಾಮಿಯಲ್ ಅಂತಲೂ ಕೂಡ ಕರಿಬೋದು. ಮೋರ್ ದ್ಯಾನ್ 3 ಟರ್ಮ್ಸ್ ಇದ್ದರೂ ಕೂಡ ಅದನ್ನು ಪಾಲಿನಾಮಿಯಲ್ ಅಂತ ನಾವು ಕರಿಬೋದು. ಓಕೆ, ಸೊ ಇದು ಮಾನೋಮಿಯಲ್ ಹೌದು, ಪಾಲಿನಾಮಿಯಲ್ ಹೌದು, ಇದು ಬೈನಾಮಿಯಲ್ ಹೌದು, ಪಾಲಿನಾಮಿಯಲ್ ಹೌದು, ಟ್ರೈನಾಮಿಯಲ್ ಹೌದು, ಪಾಲಿನಾಮಿಯಲ್ ಹೌದು. ಸೊ ದಿಸ್ ಇಸ್ ಪಾಲಿನಾಮಿಯಲ್. ಯಾಕೆಂದರೆ 4 ಟರ್ಮ್ಸ್ ಇದೆ, ಇದನ್ನು ನಾವು ಮಾನೋಮಿಯಲ್, ಬೈನಾಮಿಯಲ್, ಟ್ರೈನಾಮಿಯಲ್ ಅಂತ ಕರೀಲಿಕ್ಕೆ ಬರೋದಿಲ್ಲ. ಓಕೆ, ಸೊ ಇದನ್ನು ತೊಗೊಂಡೋಗ್ಬಿಟ್ಟು ನಾವು ಬೈನಾಮಿಯಲ್ ಅಂತ ಹೇಳಲಿಕ್ಕೆ ಬರುತ್ತಾ, ಇಲ್ಲ. ಸೊ ಒಂದೇ ಟರ್ಮ್ ಇದೆ, ಮಾನೋಮಿಯಲ್ ಅಂತ ಹೇಳ್ತೆ. ಕ್ಲಿಯರ್? ನೆಕ್ಸ್ಟ್ ಲೆಟ್ಸ್ ಡಿಸ್ಕಸ್ ಅಬೌಟ್ like terms and unlike terms. The terms having the same variables are called like terms. So ಸೇಮ್ ವೇರಿಯಬಲ್ ಇದ್ದರೆ ನಾವು ಅದನ್ನು ನಾವೇನಂತ ಕರಿತೇವೆ, ಲೈಕ್ ಟರ್ಮ್ಸ್ ಅಂತ ಕರಿತೇವೆ. ಸೊ ಇಲ್ಲಿ ನೋಡಿ ಎಕ್ಸಾಂಪಲ್ ನೋಡಿ, 2x ಆ್ಯಂಡ್ -9x. ಇಲ್ಲಿ ವೇರಿಯಬಲ್ ಯಾವುದಪ್ಪ, ಎಕ್ಸ್ ನೋಡಿ, ವೇರಿಯಬಲ್ ಸೇಮ್ ಇದೆ. ಕೋಎಫಿಷಿಯಂಟು ಸೇಮ್ ಇದೆಯಾ, ಕೋಎಫಿಷಿಯಂಟ್ ಸೇಮ್ ಇಲ್ಲ. ನೋಡಿ ಕೋಎಫಿಷಿಯಂಟ್ ಏನಾದರೂ ಇರಲಿ, ವೇರಿಯಬಲ್ ಸೇಮ್ ಇದ್ದರೆ ಅದನ್ನು ನಾವು ಲೈಕ್ ಟರ್ಮ್ಸ್ ಅಂತ ಹೇಳ್ತೀವಿ. ನೋಡಿ 2x -9x ಅಲ್ಲಿ ಎಕ್ಸ್ ಮತ್ತು ಎಕ್ಸ್ ಅನ್ನೋದೇನಪ್ಪ, ವೇರಿಯಬಲ್. ಎಕ್ಸ್ ಅನ್ನೋದು ಒಂದು ವೇರಿಯಬಲ್, ಇಲ್ಲಿ ಎಕ್ಸ್ ವೇರಿಯಬಲ್. ನೆಕ್ಸ್ಟ್ 24xy 5yx. ನೋಡಿ ಎಕ್ಸ್ ಇಲ್ಲೂ ಕೂಡ ಎಕ್ಸ್ ಇದೆ, ವೈ ಇಲ್ಲೂ ಕೂಡ ವೈ ಇದೆ, ಇಲ್ಲಿ XY ಇದೆ, ಇಲ್ಲಿ YX ಇದೆ. ಅಡ್ಡಿಲ್ಲ, ಯಾಕೆಂದರೆ x ಇಂಟು ವೈ ಅಂದರೂ ಒಂದೇ, y ಇಂಟು ಎಕ್ಸ್ ಅಂದರೂ ಒಂದೇ. 2 ಇಂಟು 3 ಅಂದ್ರೂ 6, 3 ಇಂಟು 2 ಅಂದ್ರೂ 6. ಓಕೆ, ನೆಕ್ಸ್ಟ್ 6x² 12x². ನೋಡಿ x² ಅನ್ನೋದು ಒಂದು ವೇರಿಯಬಲ್, ಇಲ್ಲೂ ಕೂಡ x² ಅನ್ನೋದು ಸೇಮ್ ವೇರಿಯಬಲ್ ಇದೆ, ಅದರ ಕೋಎಫಿಷಿಯಂಟ್ ಡಿಫ್ರೆಂಟ್ ಇದೆ. ಸೊ ಹಾಗಾದರೆ ಏನು ಲೈಕ್ ಟರ್ಮ್ಸ್ ಅಂದರೆ, ಲೈಕ್ ಟರ್ಮ್ಸ್ ದ ಟರ್ಮ್ಸ್ ಹ್ಯಾವಿಂಗ್ ಸೇಮ್ ವೇರಿಯಬಲ್. ಟರ್ಮ್ಸ್ ಹ್ಯಾವಿಂಗ್ ಸೇಮ್ ವೇರಿಯಬಲ್ಸ್ we are going to call it as like terms. The terms having different variables are called unlike terms. ಹಾಗಾದರೆ ಡಿಫ್ರೆಂಟ್ ವೇರಿಯಬಲ್ಸ್ ಇದ್ದರೆ ನಾವು ಅದನ್ನು ಏನಂತ ಕರಿತೇವೆ, we are going to call it as what, unlike term. The terms
ಹ್ಯಾವಿಂಗ್ ಡಿಫ್ರೆಂಟ್ ವೇರಿಯೇಬಲ್ಸ್ ಆರ್ ಕಾಲ್ಡ್ ಅನ್ಲೈಕ್ ಟರ್ಮ್ಸ್. ಇಲ್ಲಿ ನೋಡಿ, ಎಕ್ಸ್ ಅನ್ನೋದು ಒಂದು ವೇರಿಯೇಬಲು, ವೈ ಅನ್ನೋದು ಒಂದು ವೇರಿಯೇಬಲ್. ಸೇಮ್ ಇದೆಯಾ ರೀ? ಇಲ್ಲ. ಸೊ ಡಿಫ್ರೆಂಟ್ ವೇರಿಯೇಬಲ್ಸ್ ಇದೆ. ಇಲ್ಲಿ ಎಕ್ಸ್ ವೈ ಎನ್ ಈ ವೇರಿಯೇಬಲ್ ಇದೆ, ಇಲ್ಲಿ ಪಿ ಕ್ಯೂ ಇದೆ. ಸೊ ವೇರಿಯೇಬಲ್ ಸೇಮ್ ಇಲ್ಲ. ಓಕೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ವೈ ಸ್ಕ್ವೇರ್ ಇದೆ. ಸೊ ಇಲ್ಲಿ ಡಿಫ್ರೆಂಟ್ ಏನಿದೆ, ವೇರಿಯೇಬಲ್ಸ್ ಇದೆ. ಸೊ ಹಾಗಾದರೆ ಯಾವ ಟರ್ಮಿಗೆ ಸೇಮ್ ವೇರಿಯೇಬಲ್ ಇರುತ್ತಲ್ಲ ಅದನ್ನು ನಾವು ಲೈಕ್ ಟರ್ಮ್ಸ್ ಅಂತ ಕರಿತೇವೆ. ಯಾವ ಟರ್ಮಿಗೆ ಡಿಫ್ರೆಂಟ್ ವೇರಿಯೇಬಲ್ಸ್ ಇರುತ್ತಲ್ಲ ಅದನ್ನು ನಾವು ಅನ್ಲೈಕ್ ಟರ್ಮ್ಸ್ ಅಂತ ಕರಿತೇವೆ. ಓಕೆ, ಕ್ಲಿಯರ್? ಆ್ಯಂಡ್ ನೆನ್ಪಿಟ್ಕೊಳ್ಳಿ, ವಿ ಕ್ಯಾನ್ ಆ್ಯಡ್, ಸಬ್ಟ್ರ್ಯಾಕ್ಟ್ ಲೈಕ್ ಟರ್ಮ್ಸ್. ಸೊ ನಾವು ಲೈಕ್ ಟರ್ಮ್ಸ್ನ ಆ್ಯಡ್ ಮತ್ತು ಸಬ್ಟ್ರ್ಯಾಕ್ಟ್ ಮಾಡ್ಬೋದು, ಆದರೆ ಅನ್ಲೈಕ್ ಟರ್ಮ್ಸ್ನ ಆ್ಯಡ್ ಮತ್ತು ಸಬ್ಟ್ರ್ಯಾಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ವಿ ಕ್ಯಾನ್ ಆ್ಯಡ್ ಆರ್ ಸಬ್ಟ್ರ್ಯಾಕ್ಟ್ ಲೈಕ್ ಟರ್ಮ್ಸ್. ಲೈಕ್ ಟರ್ಮ್ಸ್ನ ಆ್ಯಡ್ ಮತ್ತು ಸಬ್ಟ್ರ್ಯಾಕ್ಟ್ ಮಾಡ್ಬೋದು, ಅನ್ಲೈಕ್ ಟರ್ಮ್ಸ್ನ ಆ್ಯಡ್ ಮತ್ತು ಸಬ್ಟ್ರ್ಯಾಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಾವು ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಆಫ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಹಾಗಾದರೆ ಒಂದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ನ ನಾವು ಯಾವ ರೀತಿ ಆ್ಯಡ್ ಮಾಡಬೇಕು, ಯಾವ ರೀತಿ ಸಬ್ಟ್ರಾಕ್ಟ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಸ್ಟೆಪ್ಸ್ ಟು ಆ್ಯಡ್ ಆರ್ ಸಬ್ಟ್ರಾಕ್ಟ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಸೊ ಹಾಗಾದರೆ ಕೊಟ್ಟಿರೋ ಒಂದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ನ ನಾವು ಕೂಡಬೇಕು ಅಥವಾ ಕಳಿಬೇಕು ಅಂದರೆ ಏನು ಸ್ಟೆಪ್ಸ್ನ ಫಾಲೋ ಮಾಡಬೇಕು? ಫಸ್ಟ್ ಆಫ್ ಆಲ್, ವಿ ಹ್ಯಾವ್ ಟು ರೈಟ್ ದ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಇನ್ ಡಿಫ್ರೆಂಟ್ ರೋಸ್ ಇನ್ ಸಚ್ ಅ ವೇ ದಟ್ ದ ಲೈಕ್ ಟರ್ಮ್ಸ್ ಕಮ್ಸ್ ಇನ್ ದ ಸೇಮ್ ಕಾಲಮ್. ನೋಡಿ, ಫಸ್ಟು ನಾವೇನು ಮಾಡಬೇಕು, ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಏನು ಕೊಟ್ಟಿರ್ತಾರಲ್ಲ ಬೇರೆ ಬೇರೆ ರೋಗಳಲ್ಲಿ, ರೋ ಅಂದ್ರೇನು ಅಡ್ಡ ಸಾಲು. ಓಕೆ, ಸೊ ನೋಡಿ ಈ ಥರ ಬೇರೆ ಬೇರೆ ರೋಗಳಲ್ಲಿ ಬರ್ಕೋಬೇಕು. ಸೊ ಅಲ್ಲೇನು ಹೆಂಗೆ ಬರ್ಕೋಬೇಕಂದ್ರೆ ಲೈಕ್ ಟರ್ಮ್ಸ್ ಎಲ್ಲ ಒಂದು ಕಡೆ, ಲೈಕ್ ಟರ್ಮ್ಸ್ ಅಂದ್ರೇನು ಸೇಮ್ ವೇರಿಯೇಬಲ್ಸ್ ಇರುತ್ತಲ್ಲ ಅದೆಲ್ಲ ಒಂದು ಕಡೆ, ಡಿಫ್ರೆಂಟ್ ವೇರಿಯೇಬಲ್ಸ್ ಇರೋದೆಲ್ಲ ಒಂದು ಕಡೆ. ಸೊ ಆ್ಯಡ್ ದೆಮ್ ಆ್ಯಸ್ ವಿ ಆ್ಯಡ್ ದ ಅದರ್ ನಂಬರ್ಸ್. ಸೊ ಲೈಕ್ ಟರ್ಮ್ಸ್ನ ನಾನು ಆಗಲೇ ಹೇಳಿದೆ, ಈಗಿನ ಜಸ್ಟ್ ಹೇಳಿದೆ, ಲೈಕ್ ಟರ್ಮ್ಸ್ನ ಆ್ಯಡು ಮಾಡ್ಬೋದು, ಸಬ್ಟ್ರಾಕ್ಟು ಮಾಡ್ಬೋದು. ಸೊ ಆ್ಯಡ್ ಮಾಡ್ಕೋಬೇಕು ಅದನ್ನೆಲ್ಲ. ಇಫ್ ಎನಿ ಟರ್ಮ್ ಆಫ್ ದ ಸೇಮ್ ವೇರಿಯೇಬಲ್ ಈಸ್ ನಾಟ್ ದೇರ್ ಇನ್ ದ ಅನದರ್ ಎಕ್ಸ್ಪ್ರೆಷನ್, ದೆನ್ ರೈಟ್ ಈಸ್ ಆ್ಯಸ್ ಇಟ್ ಈಸ್ ಇನ್ ದ ಸೊಲ್ಯೂಷನ್. ಸೊ ಈಗ ಒಂದೇ ಟರ್ಮ್ ಇದೆ, ಒಂದು ಸೇಮ್ ವೇರಿಯೇಬಲ್ ಇರೋದು ಒಂದೇ ಟರ್ಮ್ ಇದೆ, ಇನ್ನೊಂದು ಟರ್ಮ್ ಇಲ್ಲ ಅದ್ರ ಜೊತೆ ಆ್ಯಡ್ ಮಾಡಲಿಕ್ಕೆ ಅಂದಾಗ ಅಲ್ಲಿ ಏನು ಟರ್ಮ್ ಇದೆ ಅದನ್ನು ನಾವು ಹಾಗೆ ಬರ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿಂದ ಎಕ್ಸಾಂಪಲ್ನ ನಿಮಗೆ ತೋರಿಸ್ತೀನಿ, ಅವಾಗ ನೀಟಾಗಿ ಗೊತ್ತಾಗುತ್ತೆ. ಇಲ್ಲಿ 2 ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಇದೆ, ಅಬ್ಸರ್ವ್ ಮಾಡಿ ಮಕ್ಕಳ. 15p² - 4p + 5 ಅನ್ನೋದು ಒಂದು ಎಕ್ಸ್ಪ್ರೆಷನ್, 9p - 11 ಅನ್ನೋದು ಇನ್ನೊಂದು ಎಕ್ಸ್ಪ್ರೆಷನ್. ಓಕೆ, ಸೊ 15p² - 4p + 5 ಅನ್ನೋದು ಒಂದು, 9p - 11 ಅನ್ನೋದು ಎರಡು ಎಕ್ಸ್ಪ್ರೆಷನ್. ಫಸ್ಟ್ ನೋಡೋಣ. ಫಸ್ಟ್ ಈ ಎಕ್ಸ್ಪ್ರೆಷನ್ನ ಬರ್ಕೊಂಡ್ಬಿಡ್ತೀನಿ, 15p² - 4p + 5. ಈಗ ಇನ್ನೊಂದು ಎಕ್ಸ್ಪ್ರೆಷನ್ ನಾನು ನಿಮ್ಗೆ ಹೆಂಗೆ ಬರ್ಕೋಬೇಕು ಅಂದರೆ, ಈಗ 9pನ ನಾನು ಈ ಪಿ ಟರ್ಮ್ ಕೆಳಗಡೆ ಬರ್ಕೋಬೇಕು. ಎಲ್ಲಿದೆ ಪಿ ಟರ್ಮ್? ಇಲ್ಲಿದೆ ನೋಡಿ. ಸೊ -4p ಕೆಳಗಡೆ 9p ಬರ್ಕೊಂಡೆ. ಸೊ ಇಲ್ಲಿ ಬರೀ ಕಾನ್ಸ್ಟೆಂಟ್ ಇದೆ, ಹಾಗಾಗಿ ಇಲ್ಲೂ ಕೂಡ ಕಾನ್ಸ್ಟೆಂಟ್ನೇ ಬರ್ಕೋಬೇಕು ನಾನು. ಸೊ ಇಲ್ಲಿ ನನಗೆ 15p² ಅಂದರೆ p² ಇರೋ ಟರ್ಮು ಸೆಕೆಂಡ್ ಎಕ್ಸ್ಪ್ರೆಷನಲ್ಲಿ ಯಾವುದೂ ಇಲ್ಲ, ಅಲ್ಲಿ ಖಾಲಿ ಬಿಡೋಣ. ಈಗ ಆ್ಯಡ್ ಮಾಡ್ತಾ ಬರೋಣ. ಸೊ 15p² ಇಲ್ಲೇನಾದರೂ ಇದೆಯಾ ರೀ? ನಮಗೆ ಏನೂ ಇಲ್ಲ. ಸೊ 15p² ಹಾಗೆ ಬರ್ಕೊಂಡೆ. ನೆಕ್ಸ್ಟ್, ಸೊ ಒಂದು ಮೈನಸ್ ಇದೆ, 9p ಹಿಂದೆ ಪ್ಲಸ್ ಇದೆ, 4p ಹಿಂದೆ ಮೈನಸ್ ಇದೆ, 9p ಹಿಂದೆ ಪ್ಲಸ್ ಇದೆ. ಸೊ +9pಯಲ್ಲಿ -4pನ ಸಬ್ಟ್ರಾಕ್ಟ್ ಮಾಡಬೇಕು. 9p ಹಿಂದೆ ಪ್ಲಸ್ ಇದೆ, 4p ಹಿಂದೆ ಮೈನಸ್ ಇದೆ, +9pಯಲ್ಲಿ -4p ಹೋದರೆ ಏನು +5p. ಸೊ ದೊಡ್ಡ ಸಂಖ್ಯೆ ಹಿಂದೆ ಯಾವ ಚಿಹ್ನೆ ಇರುತ್ತೆ ಆ ಚಿಹ್ನೆ ಇಡಬೇಕು. ಒಂದು ಪ್ಲಸ್ಸು ಒಂದು ಮೈನಸ್ ಇದ್ದರೆ ಕಳಿಬೇಕು, ನೆನ್ಪಿಟ್ಕೊಳ್ಳಿ. ಒಂದು ಪ್ಲಸ್ಸು ಒಂದು ಮೈನಸ್ ಇದ್ದರೆ ಕಳಿಬೇಕು, 2 ಪ್ಲಸ್ ಇದ್ದರೆ ಕೂಡಬೇಕು, ಚಿಹ್ನೆ ಪ್ಲಸ್ ಇಡಬೇಕು. 2 ಮೈನಸ್ ಇದ್ದರೂ ಕೂಡಿ ಚಿಹ್ನೆ ಮೈನಸ್ ಇಡಬೇಕು. ಒಂದು ಪ್ಲಸ್ಸು ಒಂದು ಮೈನಸ್ ಇದ್ದರೆ ಮಾತ್ರ ಕಳಿಬೇಕು. ದೊಡ್ಡ ಸಂಖ್ಯೆ ಹಿಂದೆ ಯಾವ ಚಿಹ್ನೆ ಇರುತ್ತೆ ಅದನ್ನು ಇಡಬೇಕು. ಓಕೆ, ಸೊ -9pಯಲ್ಲಿ +9pಯಲ್ಲಿ -4p ಹೋದರೆ +5p. ಈಗ ನೋಡಿ, ಒಂದು ಪ್ಲಸ್ಸು ಒಂದು ಮೈನಸ್ ಇದೆ, ಏನು ಮಾಡಬೇಕು? ಕಳಿಬೇಕು, ಹೌದಲ್ವಾ? ಸೊ -11ಅಲ್ಲಿ 5 ಹೋಯ್ತಂದರೆ ಏನು? -6. -11ಅಲ್ಲಿ +5 ಹೋಯ್ತಂದ್ರೆ ಏನಪ್ಪ? -6. ಓಕೆ, ನಾವು ಈ ರೀತಿಯಾಗಿ, ಸೊ ಲೈಕ್ ಟರ್ಮ್ಸ್ ಕೆಳಗಡೆ ಬರೋ ರೀತಿ, ಲೈಕ್ ಟರ್ಮ್ ಅಂದರೆ ಅಷ್ಟೇ, ಸೇಮ್ ವೇರಿಯೇಬಲ್ಸ್ ಒಂದ್ರ ಕೆಳಗಡೆ ಒಂದು ಬರೋ ರೀತಿ ಬರ್ಕೋಬೇಕು. ಕಾನ್ಸ್ಟೆಂಟ್ ಕೆಳಗಡೆ ಸೇಮ್ ವೇರಿಯೇಬಲ್ ಕೆಳಗಡೆ ಬರ್ಕೊಂಡು ನಾವೇನು ಮಾಡಬೇಕು? ಅದನ್ನು ಆ್ಯಡ್ ಮಾಡೋದಿದ್ರೆ ಆ್ಯಡ್ ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಿದರೆ ಸಬ್ಟ್ರಾಕ್ಟ್ ಮಾಡಬೇಕಾಗತ್ತೆ. ಓಕೆ, ಮಲ್ಟಿಪ್ಲಿಕೇಶನ್ ಆಫ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್.
ಹಾಗಾದ್ರೆ ಆ್ಯಡ್ ಮತ್ತು ಸಬ್ಟ್ರ್ಯಾಕ್ಟ್ ಮಾಡೋದು ಹೇಗೆ ಅಂತ ಗೊತ್ತಾಯಿತು. ಹಾಗಾದರೆ ನಾವು ಮಲ್ಟಿಪ್ಲೈ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ವೈಲ್ ಮಲ್ಟಿಪ್ಲೈಯಿಂಗ್ ವಿ ನೀಡ್ ಟು ಟೇಕ್ ಕೇರ್ ಆಫ್ ಸಮ್ ಪಾಯಿಂಟ್ಸ್ ಅಬೌಟ್ ದ ಮಲ್ಟಿಪ್ಲಿಕೇಶನ್ ಆಫ್ ಲೈಕ್ ಆ್ಯಂಡ್ ಅನ್ಲೈಕ್ ಟರ್ಮ್ಸ್. ಸೊ ಮಲ್ಟಿಪ್ಲಿಕೇಶನ್ ಆಫ್ ಲೈಕ್ ಟರ್ಮ್ಸ್ನ ನಾವು ಮಲ್ಟಿಪ್ಲೈ ಮಾಡಬೇಕು ಅಂದರೆ ಏನು ಮಾಡಬೇಕು ನೋಡಿ. ನಾನು ಆಗಲೇ ಹೇಳಿದೆ, ಲೈಕ್ ಟರ್ಮ್ಸ್ನ ಏನು ಮಾಡ್ಬೋದು ಮಕ್ಕಳ, ಆ್ಯಡ್ ಮಾಡ್ಬೋದು, ಸಬ್ಟ್ರ್ಯಾಕ್ಟ್ ಮಾಡ್ಬೋದು, ಆ್ಯಂಡ್ ಲೈಕ್ ಟರ್ಮ್ಸ್ನ ಮಲ್ಟಿಪ್ಲೈ ಕೂಡ ಮಾಡ್ಬೋದು. ರಿಮೆಂಬರ್, ಲೈಕ್ ಟರ್ಮ್ಸ್ನ ಆ್ಯಡ್ ಮಾಡ್ಬೋದು, ಸಬ್ಟ್ರ್ಯಾಕ್ಟ್ ಮಾಡ್ಬೋದು, ಮಲ್ಟಿಪ್ಲೈ ಮಾಡ್ಬೋದು. ಅನ್ಲೈಕ್ ಟರ್ಮ್ಸ್ನ ಆ್ಯಡು ಮಾಡಲಿಕ್ಕೆ ಆಗೋದಿಲ್ಲ, ಸಬ್ಟ್ರ್ಯಾಕ್ಟು ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಸೊ ದ ಕೋಎಫಿಷಿಯಂಟ್ಸ್ ವಿಲ್ ಗೆಟ್ ಮಲ್ಟಿಪ್ಲೈಡ್, ದ ಪವರ್ ವಿಲ್ ನಾಟ್ ಗೆಟ್ ಮಲ್ಟಿಪ್ಲೈಡ್, ಬಟ್ ದ ರಿಸಲ್ಟೆಂಟ್ ವೇರಿಯಬಲ್ ವಿಲ್ ಬಿ ದ ಅಡಿಷನ್ ಆಫ್ ದ ಇಂಡಿವಿಜುವಲ್ ಪವರ್ಸ್. ನೋಡಿ ಇಲ್ಲಿ. ಸೊ ಇಲ್ಲೇನು ಮಾಡಬೇಕು, ನಾವು ಮಲ್ಟಿಪ್ಲೈ ಮಾಡಬೇಕಾದ್ರೆ, ಫಾರ್ ಎಕ್ಸಾಂಪಲ್ ನಿಮಗೆ ಎಕ್ಸಾಂಪಲ್ ಮೂಲಕ ಹೇಳ್ತೀನಿ ನೋಡಿ. 4x ಮತ್ತು 3x ಎರಡೂ ಕೂಡ ಲೈಕ್ ಟರ್ಮ್ಸ್ ಅಲ್ವಾ. ನೋಡಿ, ಇಲ್ಲೂ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ. ಇಲ್ಲಿ ನೋಡಿ, ಕಾನ್ಸ್ಟೆಂಟ್ ಏನಾದರೂ ಇರಲಿ, ಕೋಎಫಿಷಿಯಂಟ್ ಏನಾದರೂ ಇರಲಿ. ನೋಡಿ, ಎಕ್ಸಿಂದ 4 ಇದೆ, ಎಕ್ಸಿಂದ 3 ಇದೆ, ಅದೇನಾದರೂ ಇರಲಿ, ಆದರೆ ಎಕ್ಸ್ ವೇರಿಯಬಲ್ ಸೇಮ್ ಇರಬೇಕು. ಹಾಗಾಗಿ 4x ಅನ್ನೋದು ಒಂದು ಮತ್ತು 3x ಅನ್ನೋದು ಲೈಕ್ ಟರ್ಮ್. ಈಗ ನಾನು ಇದನ್ನು ಮಲ್ಟಿಪ್ಲೈ ಮಾಡಬೇಕಂದ್ರೆ ಏನು ಮಾಡಬೇಕು, ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. 4 3s 12, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್. ಇಲ್ಲಿ ಪವರು ಮಲ್ಟಿಪ್ಲೈ ಆಗೋಲ್ಲ, ಪವರ್ ಏನಾಗುತ್ತೆ ನಿಮಗೆ ಆ್ಯಡ್ ಆಗುತ್ತೆ. ಇಲ್ಲಿ ಪವರ್ ಏನೂ ಇಲ್ಲ ಅಂದರೆ 1, ಇಲ್ಲೇನೂ ಇಲ್ಲ ಅಂದರೆ 1 ಇರುತ್ತೆ, ಹೌದಾ. ಎಕ್ಸ್ ಮೇಲೆ ಇಲ್ಲಿ ಪವರ್ ಏನೂ ಇಲ್ಲ ಅಂದರೆ ಅರ್ಥ ಏನು, ಇಲ್ಲಿ 1 ಇದೆ, ಇಲ್ಲೂ ಕೂಡ 1 ಇದೆ. ಸೊ 1 + 1 ಏನಾಯಿತು ಮಕ್ಕಳ, 2. ಸೊ 4 12x ಸ್ಕ್ವೇರ್. ಅದೇ ರೀತಿ ಇನ್ನೊಂದು ನೋಡೋಣ. ದ ಪ್ರಾಡಕ್ಟ್ ಆಫ್ 5x 3x ಆ್ಯಂಡ್ 4x. ಸೊ ಫಸ್ಟ್ ಏನು ಮಾಡಬೇಕು, ನಂಬರ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ 5 × 3 × 4, 5 3s 15, ಸೊ 15 4s 60. ಈಗ ನೆಕ್ಸ್ಟ್ ಎಕ್ಸ್ ಟು ದಿ ಪವರ್ ಆಫ್ 1, ಇಲ್ಲೇನು ಇಲ್ಲ ಅಂದರೆ 1 ಇರುತ್ತೆ. ಎಕ್ಸ್ ಟು ದಿ ಪವರ್ ಆಫ್ 1, ಎಕ್ಸ್ ಟು ದಿ ಪವರ್ ಆಫ್ 1. ಸೊ ಪವರ್ನ ಆ್ಯಡ್ ಮಾಡಿ, 1 + 1 + 1 ದಟ್ ಈಸ್ 3. 1 + 1 + 1 3. ಸೊ 5 3s 15, 15 4s 60, 60 x to the power of 3, 60 x to the power of 3. Okay, so now multiplication of unlike terms. The coefficients will get multiplied. Same, illu kuda coefficient na multiply ಮಾಡಬೇಕಾಗುತ್ತೆ. The power will remain the same if the variable is different. Variables different ಇರುತ್ತಲ್ಲ unlike terms ಅಲ್ಲಿ, ಹಾಗಾಗಿ ಪವರ್ ಸೇಮೇ ಉಳಿಯುತ್ತೆ. If some of the variables are same, then their powers will be added. ಯಾವ ಒಂದು ವೇರಿಯಬಲ್ ಸೇಮ್ ಇರುತ್ತಲ್ಲ ಅದು ಮಾತ್ರ ಪವರ್ ಆ್ಯಡ್ ಆಗುತ್ತೆ. ವೇರಿಯಬಲ್ ಫುಲ್ ಡಿಫ್ರೆಂಟ್ ಇದ್ದರೆ ಪವರ್ಸ್ ಆ್ಯಡ್ ಆಗಲ್ಲ. ಇಲ್ಲಿ ನೋಡಿ ಎಕ್ಸಾಂಪಲ್, ದ ಪ್ರಾಡಕ್ಟ್ ಆಫ್ 2p × 3q. ಇಲ್ಲೂ ಕೂಡ ನೋಡಿ, ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಬೇಕು, ಕಾನ್ಸ್ಟೆಂಟ್ನ ಕಾನ್ಸ್ಟೆಂಟ್ ಜೊತೆ. 2 3s 6. ನೋಡಿ, p ಅನ್ನೋದು ಬೇರೆ ವೇರಿಯಬಲ್, q ಅನ್ನೋದು ಬೇರೆ ವೇರಿಯಬಲ್, ಜಸ್ಟ್ ಹಾಗೆ ಇಟ್ಕೋತೀವಿ. ಸೊ p × q pq. ನೆಕ್ಸ್ಟ್, ದ ಪ್ರಾಡಕ್ಟ್ ಆಫ್ 2x² y 2x² y × 3x × 9. ಫಸ್ಟ್ ನಂಬರ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ ಏನೇನು ಮಲ್ಟಿಪ್ಲೈ ಮಾಡ್ಕೋಬೇಕು, 2 × 3, 2 3s 6, 6 9s 54. ನೋಡಿ, ಸೊ 2 3 6, 6 9 54. ಈಗ ನೋಡಿ, ಎಕ್ಸ್ ಯಾವುದಾದಿದೆ ನೋಡಿ, ಫಸ್ಟ್ x² ಇದೆ, ಇಲ್ಲಿ ಎಕ್ಸ್ ಇದೆ. ಸೊ ನೋಡಿ, x² x, ಇಲ್ಲಿ ಪವರ್ ಏನೂ ಇಲ್ಲ ಅಂದರೆ ಏನು ತೊಗೋಬೇಕು ಅಂತ ಹೇಳಿದೆ ನಾನು, 1. ಸೊ 2 + 1 ಏನಾಯ್ತು ಹಾಗಾದರೆ 3. ಸೊ ಹಾಗಾಗಿ ನೋಡಿ, ಎಕ್ಸ್ಗೆ ಏನಿದೆ ಪವರು 3 ಇದೆ. ಓಕೆ, x³ ನೆಕ್ಸ್ಟ್ ಏನೇನಿದೆ ಮಕ್ಕಳ, ಇಲ್ಲಿ y ಇದೆ. ನೋಡಿ, y ಇದೆ, y ಇನ್ನೆಲ್ಲಾದರೂ ಇದೆಯಾ, ಇಲ್ಲ. ಸೊ ಅದನ್ನು ಹಾಗೆ ಇಡಬೇಕು. ನೋಡಿ, ಇಲ್ಲಿ ಎಕ್ಸ್ ಸೇಮ್ ಇತ್ತು ವೇರಿಯಬಲ್, ಹಾಗಾಗಿ ಈ ಎಕ್ಸಿಗಿರೋ ಪವರು 2, ಇಲ್ಲಿರೋ ಎಕ್ಸ್ಗೆ ಪವರ್ 1 ಆ್ಯಡ್ ಮಾಡಿದೆ, x³ ಆಯಿತು. ಇನ್ನು y ಏನಿದೆ ಒಂದೇ ವೇರಿಯಬಲ್, ಇದನ್ನು ಹಾಗೆ ಇಡಬೇಕಾಗತ್ತೆ. ಓಕೆ, ಎಸ್. ಸೊ that's all for today's class, children. The remaining problems of this lesson I am going to continue in the next class. So till that you have to recap all these concepts. So ಇನ್ನೊಮ್ಮೆ ಇದನ್ನು ನೀಟಾಗಿ ನೀವೆಲ್ಲರೂ ಏನು ಮಾಡಬೇಕು, ರೀಕಾಲ್ ಮಾಡ್ಕೋಬೇಕು. ಆ್ಯಂಡ್ ಯು ಹ್ಯಾವ್ ಟು ರೈಟ್ ನೀಟ್ಲಿ ಇನ್ ಯುವರ್ ಆಲ್ಜಿಬ್ರಾ ಕ್ಲಾಸ್ ವರ್ಕಲ್ಲಿ ಇದನ್ನು ನೀಟಾಗಿ ಬರ್ಕೊಳ್ಬೇಕು. ಓಕೆ, ಸೊ meet you in the next class. Bye bye, children.